ಮೆರಾಕಿ ಸ್ಕ್ರ್ಯಾಚ್ನ ಮೂಲ ಬಿಲ್ಡಿಂಗ್ ಬ್ಲಾಕ್ಸ್ ಕುರಿತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೋಷನ್ ಬ್ಲಾಕ್ ಸ್ಟ್ರೇಟ್ಗಳು ಹೇಗೆ ಚಲಿಸುತ್ತವೆ ಮತ್ತು ಕೆಲಸಗಳನ್ನು ಮಾಡುತ್ತವೆ ಎಂಬುದಕ್ಕೆ ಸೂಚನೆಗಳಂತೆ, ಉದಾಹರಣೆಗೆ ಮೂವ್ ಬ್ಲಾಕ್ ನಿರ್ದಿಷ್ಟ ಸಂಖ್ಯೆಯ ಹಂತಗಳ ಮೂಲಕ ಸ್ಟ್ರೇಟ್ ಅನ್ನು ಬದಲಾಯಿಸುತ್ತದೆ. ಟರ್ನ್ ಡಿಗ್ರಿ ಬ್ಲಾಕ್ ನಿರ್ದಿಷ್ಟ ಕೋನದಿಂದ ಸ್ಟ್ರೇಟ್ ಅನ್ನು ತಿರುಗಿಸುತ್ತದೆ. ದಿಕ್ಕಿನ ಬಿಂದುವು ಸ್ಟ್ರೇಟ್ನ ಯಾವ ರೀತಿಯಲ್ಲಿ ಎದುರಿಸುತ್ತಿದೆ ಎಂಬುದನ್ನು ಬದಲಾಯಿಸುತ್ತದೆ. ಸ್ಟ್ರೇಟ್ ವೇದಿಕೆಯ ಪ್ರದೇಶದಲ್ಲಿ ಗೋ ಟು 0 x0 y0 ಬ್ಲಾಕ್ ಅನ್ನು ಬಳಸಿಕೊಂಡು ಕೆಲವು ಸ್ಥಳಗಳನ್ನು ನಿರ್ದಿಷ್ಟಪಡಿಸಬಹುದು. ಆದ್ದರಿಂದ ನಾನು ಸ್ಟ್ರೇಟ್ ಚಲನೆಯನ್ನು ಮಾಡಬಹುದು ಅಥವಾ ಈ ವರ್ಗದ ಬ್ಲಾಕ್ಗಳನ್ನು ಬಳಸಿಕೊಂಡು ಯಾವುದೇ ಕ್ರಿಯೆಯನ್ನು ಮಾಡಬಹುದು. ಹೌದು, ಈಗ ಬ್ಲಾಕ್ಗಳ ಮುಂದಿನ ವರ್ಗಕ್ಕೆ ಹೋಗೋಣ. ನನ್ನ ಸ್ವಂತ ಫೋಟೋವನ್ನು ಇಲ್ಲಿ ಕಾಣಿಸಿಕೊಳ್ಳಲು ಸಾಧ್ಯವೇ? ನನಗೂ ನೃತ್ಯ ಮಾಡಲು ಬಯಸುತ್ತೇನೆ. ಹೌದು, ನೀನು ಮಾಡಬಹುದು. ನನಗೂ ನಿನ್ನ ಡ್ಯಾನ್ಸ್ ನೋಡಲು ತುಂಬ ಇಷ್ಟವಾಗಿದೆ. ಲುಕ್ಸ್ ಬ್ಲಾಕ್ಗಳು ಸ್ಟ್ರೀಟ್ಗಳು ಹೇಗೆ ಕಾಣುತ್ತವೆ ಮತ್ತು ಅವರು ಏನು ಮಾಡುತ್ತಾರೆ ಎಂಬುದರ ಬಗ್ಗೆ ಕೆಲವು ಉದಾಹರಣೆಗಳು ಇಲ್ಲಿವೆ. ಸೇ ಮತ್ತು ಥಿಂಕ್ ಬ್ಲಾಕ್ಗಳು ಸ್ಟ್ರೇಟ್ ಟಾಕ್ಗೆ ಸಹಾಯ ಮಾಡುತ್ತದೆ. ಸ್ಟ್ರೇಟ್ಗಳು ಕಾಣಿಸಿಕೊಳ್ಳಲು ಮತ್ತು ಕಣ್ಮರೆಯಾಗಲು ಬ್ಲಾಕ್ಗಳನ್ನು ತೋರಿಸಿ ಮತ್ತು ಮರೆಮಾಡಿ. ಸ್ವಿಚ್ ಕಾಸ್ಟ್ಯೂಮ್ ಮತ್ತು ಬ್ಲ್ಯಾಕ್ ಡ್ರಾಪ್ ಬ್ಲಾಕ್ಗಳು ಸ್ಟ್ರೇಟ್ಗಳು ಮತ್ತು ಹಿನ್ನೆಲೆಗಳನ್ನು ಹೇಗೆ ಕಾಣುತ್ತದೆ ಎಂಬುದನ್ನು ಬದಲಾಯಿಸುತ್ತದೆ. ಸ್ವಿಚ್ ಕಾಸ್ಟ್ಯೂಮ್ ಬ್ಲಾಕ್ ಎಂದರೇನು? ಸ್ಪ್ರಿಟ್ಗಳು ಬಟ್ಟೆ ಬದಲಾಗುತ್ತಿರುವಂತೆಯೇ? ನೀನು ಶೀಘ್ರದಲ್ಲೇ ಅದರ ಬಗ್ಗೆ ಕಲಿಯುವೆ. ಸೌಂಡ್ ಬ್ಲಾಕ್ಗಳು ಆಡಿಯೋ ಪರಿಣಾಮಗಳನ್ನು ನಿಯಂತ್ರಿಸುತ್ತದೆ. ಪ್ರಾಜೆಕ್ಟ್ಗಳಿಗೆ ನಾನು ನಮ್ಮದೇ ಹಾಡುಗಳನ್ನು ಸೇರಿಸಬಹುದೇ? ಹೌದು, ನೀನು ನಿನ್ನ ಸ್ವಂತ ಧ್ವನಿಯನ್ನು ಸಹ ಅಪ್ಲೋಡ್ ಮಾಡಬಹುದು. ಸ್ಟ್ರೇಟ್ಗಳಿಗೆ ಧ್ವನಿ ಪರಿಣಾಮಗಳನ್ನು ಸೇರಿಸಲು ಧ್ವನಿಯನ್ನು ಪ್ಲೇ ಮಾಡು ಮತ್ತು ಧ್ವನಿ ಬ್ಲಾಕ್ಗಳನ್ನು ಪ್ರಾರಂಭಿಸಿ ಎಲ್ಲ ಶಬ್ದಗಳನ್ನು ನಿಲ್ಲಿಸಿ ಬ್ಲಾಕ್ ಎಲ್ಲ ನಡೆಯುತ್ತಿರುವ ಶಬ್ದಗಳನ್ನು ನಿಲ್ಲಿಸುತ್ತದೆ. ಇವೆಂಟ್ ಬ್ಲಾಕ್ಗಳು ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಅನ್ನು ಪ್ರಚೋದಿಸುತ್ತದೆ. ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಎಂದರೇನು? ಸ್ಕ್ರ್ಯಾಚ್ನಲ್ಲಿ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಎಂದರೆ ನಿನ್ನ ಕಂಪ್ಯೂಟರ್ ನಿನ್ನ ಸ್ಪ್ರಿಟ್ಗಳಿಗೆ ನೀಡಿದ ವಿಶೇಷ ಸೂಚನೆಯನ್ನು ಓದುತ್ತದೆ ಮತ್ತು ನಟರು ನಾಟಕದಲ್ಲಿ ಸ್ಕ್ರಿಪ್ಟ್ ಅಥವಾ ಡೈಲಾಗ್ಗಳನ್ನು ಅನುಸರಿಸಿದಂತೆ ಅವರನ್ನು ಪರದೆಯ ಮೇಲೆ ಮೋಜಿನ ಕೆಲಸಗಳನ್ನು ಮಾಡುವಂತೆ ಮಾಡುತ್ತದೆ. ಉದಾಹರಣೆಗೆ, ವೆನ್ ಗ್ರೀನ್ ಫ್ಲಾಗ್ ಬ್ಲಾಕ್ ಲಗತ್ತಿಸಲಾದ ಕೋಡನ್ನು ಪ್ರಾರಂಭಿಸುತ್ತದೆ. ಬ್ಲ್ಯಾಕ್ ಡ್ರಾಪ್ ಬದಲಾದಾಗ ಬ್ಲ್ಯಾಕ್ ಡ್ರಾಪ್ ಬ್ಲಾಕ್ ಅನ್ನು ಬದಲಾಯಿಸಿದಾಗ ವಿಷಯಗಳು ಸಂಬಂಧಿಸುತ್ತದೆ. ಬ್ಲ್ಯಾಕ್ ಸಂದೇಶವನ್ನು ಕಳಿಸುತ್ತದೆ ಮತ್ತು ಬ್ಲ್ಯಾಕ್ ಆ ಸಂದೇಶವನ್ನು ಪಡೆದಾಗ ಏನನ್ನಾದರೂ ಮಾಡುತ್ತದೆ. ನಿಯಂತ್ರಣ ತಾರ್ಕಿಕ ಪರಿಕಲ್ಪನೆಗಳ ಬಗ್ಗೆ ನಮಗೆ ಹೇಳುತ್ತದೆ. ವೇಟ್ ಬ್ಲಾಕ್ ನಿನ್ನ ಕೋಡ್ ಅನ್ನು ನಿರ್ದಿಷ್ಟ ಸಮಯದವರೆಗೆ ವಿರಾಮಗೊಳಿಸುತ್ತದೆ. ರಿಪೀಟ್ ಬ್ಲಾಕ್ ನಿನ್ನ ಕೋಡ್ ಅನ್ನು ನಿರ್ದಿಷ್ಟ ಸಂಖ್ಯೆಯ ಬಾರಿ ಮತ್ತೆ ಏನನ್ನಾದರೂ ಮಾಡಲು ಉಪಯುಕ್ತವಾಗಿದೆ. ಫಾರೆವರ್ ಬ್ಲಾಕ್ ನಿನ್ನ ಕೋಡ್ ಅನ್ನು ಶಾಶ್ವತವಾಗಿ ಚಾಲನೆಯಲ್ಲಿರಿಸುತ್ತದೆ. ನಿರ್ದಿಷ್ಟ ಸ್ಥಿತಿಯು ನಿಜವಾಗುವವರೆಗೂ ರಿಪೀಟ್ ಬ್ಲಾಕ್ಗಳು ಏನನ್ನಾದರೂ ಮಾಡುತ್ತಲೇ ಇರುತ್ತವೆ. ನಾನು ಮನುಷ್ಯರಿಗೆ ಸ್ಪರ್ಶ, ನೋಡುವುದು, ಕೇಳುವುದು, ರುಚಿ ಮುಂತಾದ ಇಂದ್ರಿಯಗಳನ್ನು ಹೊಂದಿರುವಂತೆಯೇ ಸೆನ್ಸಿಂಗ್ ಬ್ಲಾಕ್ಗಳು ಸ್ಟ್ರೇಟ್ನ ಇಂದ್ರಿಯಗಳ ಸ್ಥಿತಿಯನ್ನು ಪತ್ತೆ ಮಾಡುತ್ತದೆ. ಸ್ಟ್ರೇಟ್ ಮೌಸ್ ಪಾಯಿಂಟರ್ ಅಥವಾ ಸ್ಟೇಜ್ ಅಂಚುಗಳನ್ನು ಮುಟ್ಟಿದರೆ ಟಚಿಂಗ್ ಬ್ಲಾಕ್ ಪರಿಶೀಲಿಸುತ್ತದೆ. ಅದು ತುಂಬ ಸರಳವಾಗಿದೆ. ಈ ಬ್ಲಾಕ್ಗಳು ನಮ್ಮ ಇಂದ್ರಿಯಗಳಂತೆ. ಧನ್ಯವಾದಗಳು ಮಾಯಾ, ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ನೀನು ನನಗೆ ನಂತರ ಧನ್ಯವಾದ ಹೇಳಬಹುದು. ಒಂದೆರಡು ಸವಾಲುಗಳೊಂದಿಗೆ ಪ್ರಾರಂಭಿಸೋಣ. ಮೊದಲಿಗೆ ನಾನು ಚಲನೆಯ ಮೇಲೆ ಕೆಲಸ ಮಾಡುತ್ತೇನೆ ಮತ್ತು ನಂತರ ನಾನು ವೇಷಭೂಷಣಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇನೆ.